ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಜುಲೈ 10ನೇ ತಾರೀಕು ಗುರುವಾರ. ಆ ಕಾಲದಲ್ಲಿ 12 ಮಂದಿಯ ನಿಯೋಗವನ್ನು ಕಳುಹಿಸಿದಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು: ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರ ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಪಡೆದಿರುವುದನ್ನು ಉಚಿತವಾಗಿ ಕೊಡಿ. ಜೇಬಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರವನ್ನಾಗಲಿ, ಪ್ರಯಾಣಕ್ಕೆ ಜೋಳಿಗೆಯನ್ನಾಗಲಿ, 2 ಅಂಗಿಗಳನ್ನಾಗಲಿ, ಕಾಲಿಗೆ ಕೆರವನ್ನಾಗಲಿ, ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ದುಡಿಮೆಗಾರನು ಜೀವನ ಆಧಾರಕ್ಕೆ ಬಾಧ್ಯನು. ನೀವು ಒಂದು ಪಟ್ಟಣಕ್ಕೆ ಹಳ್ಳಿಗಾಗಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಲು ಯೋಗ್ಯನೆಂದು ಯಾರೆಂದು ಕಂಡುಹಿಡಿಯಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲಿಯೇ ತಂಗಿರಿ. ನೀವು ಒಂದು ಮನೆಗೆ ಹೋದಾಗ ಆ ಮನೆಗೆ ಶುಭವಾಗಲಿ ಎಂದು ಹರಸಿರಿ. ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವನ ಮೇಲೆ ನೆಲೆಸುವುದು. ನಿಮ್ಮನ್ನು ಸ್ವಾಗತಿಸದೇ ಹೋದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂತಿರುಗಿ ಬರಲಿದೆ. ಒಂದು ಮನೆಯಾಗಲಿ ಒಂದು ಊರಾಗಲಿ ನಿಮ್ಮನ್ನು ಸ್ವಾಗತಿಸದೆ ಹೋದರೆ ಆ ಮನೆಯನ್ನು ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಹೋಗುವಾಗ ನಿಮ್ಮ ಪಾದಕ್ಕೆ ಅಂಟಿರುವ ಧೂಳನ್ನು ಜಾಡಿಸಿಬಿಡಿ. ತೀರ್ಪಿನ ದಿನ ಆ ಊರಿನ ಗತಿ ಸೊದೋಮ್ ಮತ್ತು ಗೊಮೋರ ಊರುಗಳ ಗತಿಯಾಗುವುದು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು 12 ಮಂದಿಯ ಶಿಷ್ಯರನ್ನು ನಿಯೋಗಕ್ಕೆ ಕಳುಹಿಸುವಾಗ ನೀಡಿದ ಸೂಚನೆಗಳ ಬಗ್ಗೆ ಉಲ್ಲೇಖಿಸುತ್ತದೆ. ಒಂದು ಸೂಚನೆ ಯೇಸು ಹೇಳುತ್ತಾರೆ: ನಿಮ್ಮನ್ನು ಸ್ವಾಗತಿಸದೆ ಹೋದರೆ ಆ ಮನೆ ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಹೋಗುವಾಗ ನಿಮ್ಮ ಪಾದಗಳಿಗೆ ಅಂಟಿರುವ ಧೂಳನ್ನು ಜಾಡಿಸಿಬಿಡಿ. ಇದರ ಅರ್ಥ ಏನು? ಧೂಳನ್ನು ಜಾಡಿಸುವುದು ಯೇಸುವಿನ ಕಾಲದಲ್ಲಿ ಯಹೂದ್ಯ ಮತ್ತು ಯಹೂದ್ಯೇತರ ಅನ್ಯ ಧರ್ಮೀಯರ ಬಗ್ಗೆ ಒಂದು ಅಗಾಧವಾದ ಗ್ಯಾಪ್ ಅಂತ ಹೇಳ್ತಾರೆ. ಸಂಬಂಧಗಳು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಯಹೂದ್ಯರು ನಾವು ದೇವರಿಂದ ಆರಿಸಿದ ವ್ಯಕ್ತಿಗಳು ಮತ್ತು ಪ್ರಜೆಗಳು. ಆದ್ದರಿಂದ ನಾವು ಪವಿತ್ರ, ನಮ್ಮ ನಾಡು ಪವಿತ್ರ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಂಡಿದ್ದರು. ಅದಕ್ಕಾಗಿ ಅವರು ಯಹೂದ್ಯೇತರ ಯಾವುದೇ ವಲಯಕ್ಕೆ, ಪ್ರದೇಶಗಳಿಗೆ ಹೋದಾಗ ಅಲ್ಲಿಂದ ಹಿಂತಿರುಗುವಾಗ ಸಾಮಾನ್ಯವಾಗಿ ತಮ್ಮ ಕಾಲುಗಳನ್ನು, ಪಾದಗಳನ್ನು ತೊಳೆಯುವುದು, ತಮ್ಮ ಪಾದಕ್ಕೆ ಮೆತ್ತಿದ ಆ ಧೂಳನ್ನು ಜಾಡಿಸುವುದು ಸರ್ವೇ ಸಾಮಾನ್ಯ ಒಂದು ಪದ್ಧತಿಯಾಗಿತ್ತು. ಅಂದರೆ ಅಪವಿತ್ರ ನಮ್ಮ ಪವಿತ್ರ ನಾಡಿಗೆ, ಮನೆಗೆ ಯಾವುದು ಬರಬಾರದು ಎಂಬ ಇದರ ಉದ್ದೇಶ. ಆದರೆ ಇವತ್ತಿನ ಶುಭ ಸಂದೇಶದಲ್ಲಿ ಅದೇ ಸಂದೇಶವನ್ನು ಅಥವಾ ಇದೇ ಪರಂಪರೆ ಅಥವಾ ಪದ್ಧತಿಯ ಬಗ್ಗೆ ಯೇಸು ಉಲ್ಲೇಖ ಮಾಡಿ, ನೀವು ಶುಭ ಸಂದೇಶವನ್ನು ಸಾರಲು ಹೋಗಿ. ಆದರೆ ನಿಮ್ಮ ಶುಭ ಸಂದೇಶವನ್ನು ಸಾರಿದಾಗ ನಿಮ್ಮ ಮನೆಯಲ್ಲಿ, ಆ ಊರಿನಲ್ಲಿ ನಿಮಗೆ ಸ್ವಾಗತ ಇಲ್ಲದಿದ್ದಾಗ ನಿಮ್ಮ ಕಾಲಿಗೆ ಅಂಟಿದ ಧೂಳನ್ನು ಜಾಡಿಸಿ ಮುನ್ನಡೆಸಿರಿ ಎಂಬುದಾಗಿ ಯೇಸು ಹೇಳುತ್ತಾರೆ. ಆದರೆ ಈ ಒಂದು ಪದ್ಧತಿಯನ್ನು ಯೇಸು ಉಪಯೋಗಿಸಿ ಒಂದು ಹೊಸ ಸಂದೇಶವನ್ನು ನೀಡಲು ಇಲ್ಲಿ ಹೊರಟಿದ್ದಾರೆ. ಇಲ್ಲಿ ಧೂಳನ್ನು ಜಾಡಿಸುವುದೆಂದರೆ ಸ್ವಾಗತ ಅಥವಾ ದೇವರ ಸಾಮ್ರಾಜ್ಯದ ಸಂದೇಶವನ್ನು ಸ್ವೀಕರಿಸಿದ ವ್ಯಕ್ತಿಗಳಿಂದ ಅಥವಾ ಸ್ವೀಕರಿಸಲು ಹಿಂದೇಟು ಹಾಕುವ ವ್ಯಕ್ತಿಗಳಿಂದ ಸಂಬಂಧಗಳನ್ನು ಕಳಚಿಕೊಳ್ಳಿ ಅಂತ. ಅಂದರೆ ನೀವು ನಿಮ್ಮ ಮುಂದಿನ ನಿಯೋಗವನ್ನು, ಕೆಲಸವನ್ನು ಮಾಡಿ, ಆದರೆ ಆ ವ್ಯಕ್ತಿಗಳ, ಆ ಊರು, ಆ ಮನೆಗಳ ಬಗ್ಗೆ ತಡೆಕಡಿಸಬೇಡಿ. ಅಲ್ಲಿಂದ ನೀವು ಮುನ್ನಡೆಯಿರಿ ಅಂತ. ಇನ್ನೊಂದು, ಒಬ್ಬ ವ್ಯಕ್ತಿ ಶುಭ ಸಂದೇಶವನ್ನು ಅಥವಾ ಸ್ವರ್ಗ ಸಾಮ್ರಾಜ್ಯದ
ಸಂದೇಶವನ್ನು ಸ್ವೀಕರಿಸದೇ ಇದ್ದಾಗ ಅನೇಕ ಬಾರಿ ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಹಸಗಳನ್ನು ಮಾಡ್ತೇವೆ. ಆದರೆ ನಮಗೆ ಒಳ್ಳೆಯ ಒಂದು ಫೀಡ್ಬ್ಯಾಕ್ ಬರೋದಿಲ್ಲ, ಆದರೆ ಒಂದು ಒಳ್ಳೆಯ ಪಾಸಿಟಿವ್ ಅಪ್ರಿಷಿಯೇಷನ್ ಇಲ್ಲದಿದ್ದಾಗ, ಧನಾತ್ಮಕವಾದ ಪ್ರಶಂಸೆಗಳು ನಮಗೆ ಬರದೇ ಇದ್ದಾಗ ಅನೇಕ ಬಾರಿ ನಾವು ನಿರುತ್ಸಾಹಿಗಳಾಗುತ್ತೇವೆ, ಡಿಸ್ಕರೇಜ್ಡ್. ಆ ಕೆಲಸದ ಬಗ್ಗೆ, ನಾವು ಮಾಡಿದ ಪ್ರಯತ್ನದ ಬಗ್ಗೆ ನಮಗೇನೆ ಕೆಲವೊಮ್ಮೆ ನಾನು ಇಷ್ಟೆಲ್ಲ ಮಾಡಿದೆ, ಒಂದು ಏನೂ ಒಳ್ಳೆ ಫೀಡ್ಬ್ಯಾಕ್, ಒಂದು ಪಾಸಿಟಿವ್ ಕಮೆಂಟ್, ಒಂದು ಪಾಸಿಟಿವ್ ಆಗಿ ಒಂದು ಅಪ್ರಿಸಿಯೇಷನ್ ಇಲ್ಲ ಅಂತ ನಮಗೆ ಭಾವನೆ ಆಗ್ತದೆ. ಇದು ಮನುಷ್ಯನ ಸಾಮಾನ್ಯ ಸ್ವಭಾವ. ಅನೇಕ ಬಾರಿ ಪ್ರತಿಯೊಂದು ಕಾರ್ಯಗಳ ಹಿಂದೆ ನಾವು ಫಲವನ್ನು ಹುಡುಕ್ತೇವೆ. ಇದು ಸಾಮಾನ್ಯ. ನನ್ನ ಕೆಲಸ, ನನ್ನನ್ನು ಯಾರಾದರೂ ರೆಕಗ್ನೈಸ್ ಮಾಡಬೇಕು, ಗುರುತಿಸಬೇಕು ಅಂತ. ಆದರೆ ಆ ಗುರುತು ಅಥವಾ ಆ ಒಂದು ಅಸ್ಮಿತತೆ ಸಿಕ್ಕದಿದ್ದಾಗ ಮನುಷ್ಯನಿಗೆ ನೋವಾಗೋದು ಸಹಜ. ಹಾಗೆ ನಮ್ಮ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಇದು ಸಾಮಾನ್ಯವಾಗಿ ನಮಗೆ ಕಾಡುವ ಪ್ರಶ್ನೆ. ಇಷ್ಟೆಲ್ಲ ಮಾಡಿದ್ದೆ ನಾನು, ಆದರೆ ಈ ಜನರು ನಲ್ಲಿ ಸ್ವಲ್ಪನೂ ಕೃತಜ್ಞತೆ ಇಲ್ಲಲ್ಲ ಎಂಬ ಭಾವನೆ ಅನೇಕ ಬಾರಿ ನಮಗೆ ಯಾಜಕರಾದವರಿಗೂ ಅನಿಸ್ತದೆ. ಕೆಲವೊಮ್ಮೆ ಮನೆಯಲ್ಲಿ, ಕುಟುಂಬದಲ್ಲಿ ಪತಿಗೂ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ಕುಟುಂಬಕ್ಕೆ ಯಾರು ಏನೇ ಹೇಳ್ತಾ ಇಲ್ಲ ಅಂತ ಭಾವನೆಗಳು ಬರುವುದು ಸಹಜ. ಆದರೆ ಯೇಸು ಹೇಳ್ತಾರೆ, ಅದು ಕೂಡ ಒಂದು ರೀತಿಯ ಆ ಭಾವನೆ ನಮ್ಮಲ್ಲಿ, ಇಂಥ ಒಂದು ಭಾವನೆ ಎಷ್ಟು ತನಕ ಇರ್ತದೆ ನಾವು ಅದರ ಬಂದಿಗಳಾಗ್ತೇವೆ. ನಾವು ಅನೇಕ ಬಾರಿ ನಮ್ಮ ಕೆಲಸಗಳಿಗೆ ಪ್ರಶಂಸೆಗಳನ್ನೇ ಇಷ್ಟಪಡುತ್ತೇವೆ. ಆದರೆ ನಮ್ಮ ನಿಜವಾದ ಆ ಗೋಲ್ ಅಂತ ಹೇಳ್ತೇವೆ, ಗುರಿಯನ್ನು ಸಾಧಿಸಲು ಈ ಪ್ರಶಂಸೆಯ ಹಿಂದೆ ಹೋದರೆ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಆದರೆ ಒಬ್ಬ ಯೇಸುವಿನ ಅನುಯಾಯಿ ಈ ಜನರ ಪ್ರಶಂಸೆ, ಮೆಚ್ಚುಗೆಯನ್ನು ಬಿಟ್ಟು, ಅಂದರೆ ಕಾಲಿಗೆ ಅಂಟಿದ ಆ ಧೂಳನ್ನು ಜಾಡಿಸಿದ ಹಾಗೆ ಎಲ್ಲವನ್ನು ತ್ಯಜಿಸಿ ಆತ ತನ್ನ ಮಿಷನ್ ಅಥವಾ ತನ್ನ ಜೀವನದ ಉದ್ದೇಶವನ್ನು ಪೂರ್ಣಗೊಳಿಸಬೇಕೆಂದು ಯೇಸುವಿನ ಸಂದೇಶವಾಗಿದೆ. ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ತಂದೆಯಾದ ದೇವರೇ, ವಿಶೇಷವಾಗಿ ಪ್ರತಿಯೊಬ್ಬರಿಗೂ, ನಮಗೆ ಕ್ರೈಸ್ತರಾಗಿ ಹುಟ್ಟಿದವರಿಗೆ ನಮ್ಮದೇ ಆದ ಒಂದು ಗುರಿ, ಉದ್ದೇಶವನ್ನು ನೀವು ದಯಪಾಲಿಸಿದ್ದೀರಿ. ಅದನ್ನು ನಾವು ಸಂಪೂರ್ಣ ಮನಸ್ಸಿನಿಂದ, ಯಾವುದೇ ಪ್ರತಿಫಲವನ್ನು ಬಯಸದೆ ಪ್ರೀತಿಯಿಂದ ಮಾಡಲು ನಮಗೆ ಕೃಪೆಯನ್ನು ನೀಡಿರಿ. ನಮಗೆ ಈ ಗುರಿಯನ್ನು ಸಾಧಿಸುವಾಗ ಬರುವ ಅಡ್ಡಿ ಆತಂಕಗಳಿಂದ ನಮ್ಮನ್ನು ಕಾಪಾಡಿರಿ. ಆಮೇನ್. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ 1ನೇ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು. ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆ ಎಂಬ ನಿಮ್ಮ ದ್ರವ್ಯವನ್ನು
ಪ್ರೀತಿ ಎಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ.
ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.